ನಮಸ್ತೆ. ತಿರುಪತಿ ವಡೆ ಮಾಡೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದನ್ನು ಶ್ರಾವಣ ಶನಿವಾರದಂದು ವೆಂಕಟರಮಣ ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸೋದಕ್ಕೆ ಈ ವಡೆ ಮಾಡ್ಕೋತೀವಿ. ನಾನಿಲ್ಲಿ 1 ಗ್ಲಾಸ್ ಉದ್ದಿನ ಕಾಳನ್ನ ತೊಳ್ಕೊಂಡು ನೆನೆ ಹಾಕ್ತಿದ್ದೀನಿ. ಈ 1 ಗ್ಲಾಸ್ ಉದ್ದಿನ ಕಾಳಲ್ಲಿ ಸುಮಾರು 6 ರಿಂದ 8 ವಡೆ ಅಷ್ಟಾಗುತ್ತೆ. ಈ ವಡೆನ ತಕ್ಷಣ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಾಳು ತುಂಬ ಚೆನ್ನಾಗಿ ನೆಂದಿರಬೇಕು. ನಾನು ಒಂದು ರಾತ್ರಿ ಪೂರ್ತಿ ಕಾಳನ್ನ ಚೆನ್ನಾಗಿ ನೆನೆಸಿದ್ದೀನಿ. ಜಾಸ್ತಿ ಹೊತ್ತು ಕಾಳು ನೆನೆಸಿದಾಗ ಮಾತ್ರ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 3 to 4 ಅವರ್ಸ್ ನೆನೆಯಾಕೆ ಮಾಡ್ತೀನಿ ಅಂದರೆ ಬೇಗ ರುಬ್ಬಕ್ಕಾಗಲ್ಲ ಇದನ್ನು. ನಾನೀಗ ನೆನೆಸ್ಕೊಂಡಿರೋ ಅಂಥ ಕಾಳನ್ನೆಲ್ಲ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಯಾವುದೇ ರೀತಿ ನೀರು ಸೇರಿಸೋ ಹಾಗಿಲ್ಲ, ಬರೀ ಉಂತಿರೋ ಅಂಥ ಕಾಳನ್ನು ಮಾತ್ರ ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿಟ್ಕೊಂಡಿರೋ ಅಂಥ ಉದ್ದಿನ ಕಾಳು ಮಿಶ್ರಣಕ್ಕೆ ಮೆಣಸು ಮತ್ತು ಜೀರಿಗೆ ಹಾಕಬೇಕು. ನಾನಿಲ್ಲಿ ಮೆಣಸನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದಕ್ಕೆ ಇನ್ಯಾವುದೇ ರೀತಿ ಖಾರ ಬೀಳಲ್ಲ, ಮೆಣಸೇ ಮುಂದಾಗಿರಬೇಕು. ಸೊ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಒಳಕಲ್ಲಲ್ಲಿ ಕ್ರಷ್ ಮಾಡಿ ಅದೆರಡನ್ನೂ ಬೆರೆಸ್ತಾ ಇದ್ದೀನಿ. ಮತ್ತು ಈಗ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆ ಮಾಡಿಕೊಂಡು ಹಾಲಿನ ಕವರ್ ಇದ್ದರೆ ಹಾಲಿನ ಕವರು ಅಥವಾ ಬಟರ್ ಪೇಪರು ಅಥವಾ ಕಾಟನ್ ಬಟ್ಟೆ ಯಾವುದ್ರಲ್ಲಾದರೂ ಸರಿ ಸಣ್ಣಗೆ ತೆಳುವಾಗಿ ಕೈಯಲ್ಲೇ ತಟ್ಟಿ ಸಣ್ಣ ಉರಿಲಿ ಇದನ್ನು ಬೇಯಿಸಬೇಕು. ಸುಮಾರು 10 ರಿಂದ 12 ನಿಮಿಷ ಸಣ್ಣ ಉರಿಲೇ ಎಣ್ಣೆ ಕಾದ ಮೇಲೆ ಈ ವಡೆನ ಬೇಯಿಸಬೇಕಾಗುತ್ತೆ. ಎರಡೂ ಕಡೆ ಲೋ ಫ್ಲೇಮಲ್ಲೇ ಒಂದು 6 ರಿಂದ 8 ನಿಮಿಷದವರೆಗೆ ವಡೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಬೇಯಿಸೋದ್ರಿಂದ ತುಂಬ ಒಳಗಡೆ ಎಲ್ಲ ಹಿಟ್ಟಿರಲ್ಲ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಎಲ್ಲ ವಡೆನೂ ಒಂದೇ ಹದದಲ್ಲಿ ಬೇಯಿಸಿದ್ದೀನಿ. ಸ್ವಲ್ಪ ಕಾಳೆಲ್ಲ ನೆನೆಯೋದಕ್ಕೆ ಮತ್ತು ವಡೆ ಬೇಯಿಸೋದಕ್ಕೆ ಟೈಮ್ ಹಿಡಿಬೋದು, ಆದರೆ ನಾವಿಲ್ಲಿ ಬಳಸೋ ಅಂಥ ಪದಾರ್ಥಗಳು ಸಹ ಕಮ್ಮಿನೇ ಇರುತ್ತೆ. ನಾವು ಈ ರೀತಿ ಸ್ವಲ್ಪ ಸಮಯ ಕೊಟ್ಟು ಬೇಯಿಸಿದಾಗ ರುಚಿನೂ ಸಹ ಅಷ್ಟೇ ಅದ್ಭುತವಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್